Hello everyone. Now let us learn English vocabularies. ಇಂಗ್ಲೀಷ್ ವೊಕ್ಯಾಬ್ಯುಲರಿಯನ್ನು ತಿಳಿಯೋಣ. ಅಂದರೆ ಇಂಗ್ಲೀಷ್ ಶಬ್ದಗಳನ್ನು ತಿಳಿಯೋಣ. ಅದರಲ್ಲಿ ಇಂಜುರೀಸ್ ಅಂದರೆ ಗಾಯಗಳು, ಗಾಯಗಳಿಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಪದಗಳನ್ನು ತಿಳಿಯೋಣ. ಇಂಜುರೀಸ್ ಅಂದರೆ ಗಾಯಗಳು. ರ್ಯಾಶ್ ಅಂದರೆ ದದ್ದು, ರ್ಯಾಷಸ್ ಅಂತ ಹೇಳ್ತೀವಿ, ದದ್ದುಗಳಾಗಿರ್ತಲ್ಲ ಅದಕ್ಕೆ ರ್ಯಾಶ್ ಅಂತ ಹೇಳ್ತೀವಿ. ಕಟ್ ಅಂದರೆ ಕತ್ತರಿಸಿದ ಅಥವಾ ಕಟ್ಟಾಗಿದ್ದು, ಕಟ್ ಅಂತ ಹೇಳ್ತೀವಿ. ಬ್ರೂಯಿಸ್ ಅಂದರೆ ಜಜ್ಜಿದ್ದು, ಯಾವುದಾದ್ರೂ ವಸ್ತುವಿನಿಂದ ಜಜ್ಜಿದ್ರೆ ಅದನ್ನೇ ಬ್ರೂಯಿಸ್ ಅಂತ ಹೇಳ್ತೀವಿ. ಸ್ಪ್ಲಿಂಟರ್ ಅಂದರೆ ಶಿಬುರು ಏರ್ತಕ್ಕಂಥ, ಕೈಗೆ ಅಥವಾ ಕಾಲಿಗೆ ಯಾವುದಾದ್ರೂ ಶಿಬುರು ಇರುತ್ತಲ್ಲ ಅದನ್ನೇ ಸ್ಪ್ಲಿಂಟರ್ ಅಂತ ಹೇಳ್ತೀವಿ. ಸ್ಪ್ರೇನ್ ಅಂದರೆ ಉಳ್ಕೋದು, ಕಾಲು ಕೈ ಅಥವಾ ಹಿಂಗೆ ಉಳುಕ್ತಲ್ಲ ಅದನ್ನೇ ಸ್ಪ್ರೇನ್ ಅಂತ ಹೇಳ್ತೀವಿ. ಬರ್ನ್ ಅಂದರೆ ಸುಟ್ಟ ಅಥವಾ ಉರಿತ ಅಂತ. ಸ್ಟಿಫ್ನೆಸ್ ಅಂದರೆ ಈ ಗಟ್ಟಿಯಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು, ಜಾಯಿಂಟ್ಗಳು ಏನು ಮಾಡ್ತವೆ ಅಥವಾ ಏನಾದರೂ ಕೈಯೋ ಅಥವಾ ಕಾಲು ಕುತ್ತಿಗೆ ಹಿಡ್ಕೊಂಡ್ಬಿಟ್ಟಿರುತ್ತಲ್ಲ ಅದನ್ನೇ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸ್ವೆಲ್ಲಿಂಗ್ ಅಂದರೆ ಊತ ಅಂತ ಹೇಳ್ತೀವಿ, ಊದ್ಕೊಳ್ಳೋದು. ಬಂಪ್ ಅಂದರೆ ಹೊಡೆತ, ಯಾವುದಾದ್ರೂ ಬಡಿದಿದ್ದು ಅಥವಾ ಹೊಡೆದಿದ್ದಕ್ಕೆ ಆಗಿರುವಂಥ ಗಾಯಕ್ಕೆ ಬಂಪ್ ಅಂತ ಹೇಳ್ತೀವಿ. ಬೈಟ್ ಅಂದರೆ ಕಚ್ಚೋದು ಅಥವಾ ಕಡಿತ ಅಂತ ಹೇಳ್ತೀವಿ. ಏನಾದರೂ ಹುಳ ಬಂದು ಕಚ್ಚಿದ್ರೆ ಅದಕ್ಕೆ ಬೈಟ್ ಅಂತ ಹೇಳ್ತೀವಿ. ಸ್ಟಿಚ್ಚಸ್ ಅಂದರೆ ಏನಾದ್ರು ಗಾಯ ಆದಾಗ ಹೊಲಿಗೆ ಹಾಕಿರುತ್ತಲ್ಲ ಹೊಲಿಗೆಗಳಿಗೆ ಸ್ಟಿಚಸ್ ಅಂತ ಹೇಳ್ತೀವಿ. ಸ್ಕಾರ್ ಅಂದರೆ ಕಲೆ ಅಥವಾ ಮಚ್ಚೆ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ವರ್ಡ್ಸ್ ರಿಲೇಟೆಡ್ ಟು ಇಂಜುರೀಸ್. ಪ್ರಾಕ್ಟೀಸ್ more and more. Thank you.